ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಥೈರಾಯ್ಡ್ ಸಮಸ್ಯೆ ಇರೋರು ಯಾವ ಯೋಗ ಮುದ್ರೆಯನ್ನ ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗಾಗಲೇ ತಿಳಿಸಿದ್ದೆ, ತುಂಬಾ ಜನ ವಿಡಿಯೋ ಸಿಕ್ಕಿಲ್ಲ ಅಂತಿದ್ರು. ಇವತ್ತಿನ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ. ಶಂಖ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆಯನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಥವಾ ಬರದಂತೆ ನಾವು ತಡೆಗಟ್ಟಬಹುದು. ಈ ಶಂಖ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ. ಅದರಲ್ಲೂ ಗಂಟಲಿನ ಒಂದು ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಟಾನ್ಸಿಲ್ಸ್ ಆಗ್ತಿರುತ್ತೆ ಕೆಲವ್ರಿಗೆ ಗಂಟ್ಲು ನೋವು ಪದೇ ಪದೇ ಬರ್ತಿರುತ್ತೆ, ಗಂಟ್ಲಲ್ಲಿ ಕೆರೆತ ಆಗ್ತಿರುತ್ತೆ, ಗಂಟ್ಲಲ್ಲಿ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ, ಅಥವಾ ಈ ಸಂಗೀತಗಾರರು ಇರ್ತಾರೆ, ಅವ್ರಿಗೆ ಕೂಡ ತುಂಬಾನೇ ಒಳ್ಳೆಯದು. ವಾಯ್ಸ್ ಚೆನ್ನಾಗಾಗೋದಕ್ಕೆ ಇದು ತುಂಬಾ ಪ್ರಯೋಜನಕಾರಿ. ತುಂಬಾ ಜನ ತೊದಲಿಸ್ತಾ ಇರ್ತಾರೆ, ಅವರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಸ್ನೇಹಿತರೆ. ಗಂಟಲಿನ ಯಾವುದೇ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಶಂಖ ಮುದ್ರೆ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಿದ್ರೆ ಹೇಗೆ ಇದನ್ನ ಪ್ರಾಕ್ಟೀಸ್ ಮಾಡೋದು? ತುಂಬಾ ಸುಲಭ. ಆರಾಮವಾಗಿ ಕೂತ್ಕೊಳ್ಳಿ. ನೋಡಿ, ನಿಮ್ಮ ಎಡಗೈ ಮೇಲೆ ಬಲಗೈಯ ಹೆಬ್ಬೆರಳನ್ನ ಇಡಿ, ಈ ರೀತಿ ಕ್ಲೋಸ್ ಮಾಡಿ. ನೋಡಿ, ಈ ರೀತಿ ತೋರ್ ಬೆರಳು ಮತ್ತೆ ಹೆಬ್ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ. ಉಳಿದ 3 ಬೆರಳು ಹಾಗೆ ಇರಲಿ. ಈ ರೀತಿ ಇಟ್ಕೊಂಡು ನೇರವಾಗಿ ಕುತ್ಕೊಂಡು ಓಂಕಾರ ಹೇಳಿದ್ರೆ ತುಂಬಾನೇ ಒಳ್ಳೆಯದು. ಉಸಿರನ್ನ ತಗೊಂಡು ಉಸಿರನ್ನ ಬಿಡ್ತಾ ಓಂ ಅಂತ ಹೇಳೋದು, ಅಥವಾ ಹಾಗೆ ಕೂಡ ಕುತ್ಕೋಬಹುದು. ಹಾಗೆ ನಿಧಾನಕ್ಕೆ ಉಸಿರು ತಗೊಳ್ಳೋದು, ಉಸಿರನ್ನ ಬಿಡೋದು, ಇದನ್ನ ಕೂಡ ಮಾಡ್ಬೋದು. ಅಥವಾ ನಿಧಾನವಾಗಿ ಬ್ರೀದ್ ಇನ್ ಮಾಡ್ತಾ ಉಸಿರನ್ನ ಹೊರಗಾಗ್ತಾ ಓಂ ಅಂತ ಓಂಕಾರವನ್ನ ಹೇಳ್ಬೋದು. ಹೇಗೆ ಅಂತ ಮಾಡ್ತೀನಿ. ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ನಿಮ್ಗೆ ಎಷ್ಟು ಸಲ ಸಾಧ್ಯ ಆಗುತ್ತೋ ಅಷ್ಟು ಸಲ ನೋಡಿ. ಹೀಗೆ ಇನ್ನೊಂದು ಕೈಯಲ್ಲೂ ಕೂಡ ಈಗ ಬದಲಾಯಿಸ್ಕೊಂಡು ಕೂಡ ಮಾಡ್ಬೋದು, ಏನು ವ್ಯತ್ಯಾಸ ಆಗೋದಿಲ್ಲ. ಈ ರೀತಿ ಓಂಕಾರವನ್ನ ಮಾಡಿದ್ರೆ ಇನ್ನೂ ಡಬಲ್ ಎಫೆಕ್ಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಥೈರಾಯ್ಡ್ ಸಮಸ್ಯೆ ಇದೆ, ಟಾನ್ಸಿಲ್ಸ್ ಪ್ರಾಬ್ಲಮ್ ಇದೆ, ಯಾರೆಲ್ಲ ತೊದಲಿಸ್ತಾ ಇರ್ತಾರೆ, ಸೊ ಯಾರಿಗೆಲ್ಲ ದೇಹದ ಉಷ್ಣಾಂಶ ಜಾಸ್ತಿ ಇದೆ, ಯಾರಿಗೆಲ್ಲ ಪದೇ ಪದೇ ಈ ಗಂಟ್ಲಲ್ಲಿ ಇನ್ಫೆಕ್ಷನ್ಸ್ ಆಗೋದು, ಪ್ರಾಬ್ಲಮ್ ಆಗೋದು ಆಗ್ತಿರುತ್ತೆ, ಅವರೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.